ನಮಸ್ಕಾರ ಸ್ನೇಹಿತರೆ. ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ, ಇನ್ನು ಹಾಲ ಕುಡಿದ ಮಕ್ಕಳು ಬದುಕ್ತಾರಾ? ಅಮೆರಿಕ ಮತ್ತು ಟ್ರಂಪ್ ರ ಕತೆ ಹಂಗೆ ಆಗೋಗಿದೆ. ಈಗ ಭಾರತಕ್ಕೆ 500% ಟಾರಿಫ್ ಆಗ್ತು. ವೆನಿಜುವೆಲಾದ ರಾಷ್ಟ್ರಾಧ್ಯಕ್ಷರನ್ನ ರಾತ್ರೋರಾತ್ರಿ ಬೆಡ್ರೂಮ್ ಇಂದ ಎತ್ತಕೊಂಡೋದ್ರು. ಇಷ್ಟೆಲ್ಲಾ ಆದ್ಮೇಲೆ ಪ್ರಪಂಚನೇ ಗೆದ್ದೆ ಅಂತ ಟ್ರಂಪ್ ಬಿಗಿದ್ದು. ಈಗ ಅವರಿಗೆ $2.1 ಟ್ರಿಲಿಯನ್ ಅಮೆರಿಕ ಎಕಾನಮಿಗೆ ಲಾಸ್ ಆಗಿರೋದು. ರಾತ್ರೋರಾತ್ರಿ 24 ಗಂಟೆನಲ್ಲೇ $2.1 ಟ್ರಿಲಿಯನ್ ಮಂಗಮಾಯ ಆಗಿದೆ. ಹಾಗಾದ್ರೆ ಇಷ್ಟು ದೊಡ್ಡ ಮೊತ್ತವನ್ನ ಒಮ್ಮೆಲೆ ಹೊರತೆಗೆದಂತಹ ಕಂಪನಿಯಾದ್ರೂ ಯಾವುದು? ಕಾರಣ ಏನು? ಇನ್ನೊಂದ್ ಕಡೆ ಚೈನಾ ಅಂತೂ ಫುಲ್ ಅಗ್ರೆಸಿವ್ ಆಗ್ಬಿಟ್ಟಿದೆ. ಅವ್ರೇನೋ ಅಮೆರಿಕದಿಂದ ಟ್ರೆಜರಿ ಬಾಂಡ್ ನ ಪರ್ಚೇಸ್ ಮಾಡಿದ್ರು, ಅದೆಲ್ಲವನ್ನ ಈಗ ವಾಪಸ್ ಅಮೆರಿಕಕ್ಕೆ ಕೊಟ್ಟು ಡಾಲರ್ ನ ಅಮೆರಿಕಕ್ಕೆ ಡಂಪ್ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಮುಂದೆ ಡಾಲರ್ ನ ಕೇಳೋರೇ ಗತಿ ಇರೋದಿಲ್ಲ. ಅಮೆರಿಕದ ಜೊತೆಗೆ ಯಾವುದೇ ಶಸ್ತ್ರಾಸ್ತ್ರ ಹಿಡಿದು ಯುದ್ಧ ಮಾಡದೆ, ರಣರಂಗಕ್ಕಿಳಿಯದೆ ಆರ್ಥಿಕವಾಗಿ ಭಾರತ ಮತ್ತು ಚೀನಾ ಸೇರ್ಕೊಂಡು ಎಡಮುರಿಗೆ ಕಟ್ಟಿದವೆ. ಈ ನ್ಯೂಸ್ ಪ್ರಿಂಟ್ ಆದ ಒಂದೇ ಗಂಟೆಗೆ ಡಿಲೀಟ್ ಸಹ ಆಗೋಗಿದೆ. ಬ್ಲಾಕ್ ರಾಕ್ ಅನ್ನುವ ಒಂದು ಕಂಪನಿ ಅಮೆರಿಕದಲ್ಲಿ $2.1 ಟ್ರಿಲಿಯನ್ ಇನ್ವೆಸ್ಟ್ ಮಾಡಿತ್ತು. ರಾತ್ರೋರಾತ್ರಿ ಆ ಅಷ್ಟು $2.1 ಟ್ರಿಲಿಯನ್ ಇನ್ವೆಸ್ಟ್ಮೆಂಟ್ ನ ವಾಪಸ್ ತಗೊಂಡು ಅಮೆರಿಕ ಬಿಟ್ಟು ಪರಾರಿಯಾಗಿರೋದು. ಸ್ನೇಹಿತರೆ, ಈ ಕಂಪನಿಯ ಕೆಲಸ ಬೇರೆ ಬೇರೆ ದೇಶದ ಅಸೆಟ್ ಗಳನ್ನ ಮ್ಯಾನೇಜ್ ಮಾಡೋದು. ಈಗ ಚೀನಾ ಮತ್ತು ಬ್ಲಾಕ್ ರಾಕ್ ಅನ್ನುವ ಕಂಪನಿಗಳು $1 ಟ್ರಿಲಿಯನ್ ಗಟ್ಲೆ ಅಮೆರಿಕಕ್ಕೆ ರಾತ್ರೋರಾತ್ರಿ ಲಾಸ್ ಮಾಡಿರೋದು. ಸ್ನೇಹಿತರೆ, ಲಾಜಿಕ್ ಸಿಂಪಲ್ ಇದೆ. ಟ್ರಂಪ್ ಸೈನ್ಯ ಶಕ್ತಿ ಬಳಸಿ ತನ್ನ ಪರಾಕ್ರಮ ಪ್ರದರ್ಶನ ಮಾಡಬಹುದು, ಆದರೆ ಅಮೆರಿಕ ಒಂದೇ ಅಲ್ಲ, ಪ್ರಪಂಚ ವಿಶಾಲವಾಗಿದೆ. ಪ್ರಪಂಚ ಇವರ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಇನ್ನು ಮುಂದೆ ಯಾವುದೇ ದೇಶಗಳು ಸಹಿಸಿಕೊಳ್ಳೋ ಮೂಡಲ್ಲಂತೂ ಇಲ್ಲ. ಎಲ್ಲಿಗೆ ಒಡೆದ್ರೆ ಪೆಟ್ಟಾಗುತ್ತೋ ಅಲ್ಲಿಗೆ ಒಡೆಯೋದಕ್ಕೆ ನಿರ್ಧಾರ ಮಾಡಿಯಾಗಿದೆ. ಅದು ಬೇರೆ ಯಾವುದೂ ಅಲ್ಲ, ಅಮೆರಿಕದ ರಿಸರ್ವ್ ಕರೆನ್ಸಿ ಡಾಲರ್. ಒಂದೊಂದೇ ದೇಶಗಳು ಅಮೆರಿಕದಿಂದ ಕೊಂಡಂತಹ ಎಲ್ಲ ಟ್ರೆಜರಿ ಬಿಲ್ಸ್ ಗಳನ್ನ ವಾಪಸ್ ಕೊಟ್ಟು ಡಾಲರ್ ನ ಅಮೆರಿಕದ ಮುಖಕ್ಕೆ ಎಸಿತಾ ಇದ್ದಾರೆ. ಬಂದಂತಹ ದುಡ್ಡಿಂದ ಚಿನ್ನ, ಬೆಳ್ಳಿಯಂತಹ ಅಮೂಲ್ಯ ಖನಿಜ ಸಂಪನ್ಮೂಲಗಳ ಮೇಲೆ ಒಂದೊಂದೇ ದೇಶಗಳು ಇನ್ವೆಸ್ಟ್ ಮಾಡ್ತಾ ಇದಾವೆ. ಸ್ನೇಹಿತರೆ, ಈ ಅಮೆರಿಕನ್ನರೇ ಹಾಗೆ ಇಲಿಯನ್ನ ಹುಲಿಯಂತೆ ತೋರಿಸೋದು. ಇವರ ಎಕಾನಮಿ $36 ಟ್ರಿಲಿಯನ್ ಇದೆ, ಇಲ್ಲ ಅಂತ ಹೇಳಲ್ಲ. ಇವ್ರ ಡೆಟ್ ಎಷ್ಟಿದೆ ಗೊತ್ತಾ? ಸಾಲ ಇವ್ರು ಮಾಡಿರೋದು ಎಷ್ಟು ಗೊತ್ತಾ? $38 ಟ್ರಿಲಿಯನ್. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಗಾದೆ ಅಮೆರಿಕ ನೋಡೇ ಉಟ್ಕೊಂಡಿರ್ಬೇಕು. ಟ್ರಂಪ್ ವೆನಿಜುವೆಲಾದ ಮೇಲೆ ಅಟ್ಯಾಕ್ ಮಾಡಿದ ನಂತರ ಅಮೆರಿಕದ 5 ದೈತ್ಯ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಕೊಲ್ಯಾಪ್ಸ್ ಆಗಿರೋದು. ಚೈನಾ ಅಂತೂ 10 ಹೆಜ್ಜೆ ಮುಂದೆ ಹೋಗಿ ಅಮೆರಿಕದ ವಿರುದ್ಧ ಫಿನಾನ್ಷಿಯಲ್ ವಾರ್ ಶುರು ಮಾಡ್ಬಿಟ್ಟಿದೆ. ಯಾಕಂದ್ರೆ ವೆನಿಜುವೆಲಾ ಒಂದು ಕಮ್ಯುನಿಸ್ಟ್ ರಾಷ್ಟ್ರ, ಅಲ್ಲಿದ್ದು ಕಮ್ಯುನಿಸ್ಟ್ ಮದೇರೋ ಆಳ್ವಿಕೆ. ನನ್ನ ಮಿತ್ರನನ್ನ ಅಧಿಕಾರದಿಂದ ಕೆಳಗಿಳಿಸಿಬಿಟ್ನಲ್ಲ ಟ್ರಂಪ್ ಅನ್ನುವ ಸಿಟ್ಟು ಚೀನಾಕ್ಕಿದೆ. ವೆನಿಜುವೆಲಾದ ಭರ್ಪೂರ ತೈಲ ಚೀನಾಕ್ಕೆ ಸಿಗ್ತಾ ಇತ್ತು, ಚೀಪ್ ಆಯಿಲ್ ಸಿಗ್ತಾ ಇದ್ದಿದ್ದು ಅದನ್ನ ಅಮೆರಿಕ ಕಿತ್ಕೊಂಡ್ ಬಿಡ್ತು ಅನ್ನೋ ಸಿಟ್ಟು ಸಹ ಚೀನಾಕ್ಕಿದೆ. ಸ್ನೇಹಿತರೆ, ಯಾಸ್ ಸಿಂಪಲ್ ಆಸ್ ಇಟ್ ಈಸ್, ಚೀನಾಕ್ಕೆ ಅಮೆರಿಕದ ಮಿಲಿಟರಿ ಶಕ್ತಿಯನ್ನ ಮ್ಯಾಚ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಯಾವ ರೀತಿ ಅವ್ರನ್ನ ಮಣಿಸಬಹುದು? ಮತ್ತದೇ ಡಾಲರ್ ನಿಂದ ಅವರ ಎಕಾನಮಿಗೆ ಪೆಟ್ಟು ಕೊಡುವ ಮೂಲಕ. ಒಂದಾನೊಂದು ಕಾಲದಲ್ಲಿ ಅಮೆರಿಕ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿತ್ತು, ಈಗಿಲ್ಲ. ಈಗ ಪ್ರಪಂಚದಲ್ಲಿ ಬಳಕೆಯಾಗುವ ಸಾಕಷ್ಟು ವಸ್ತುಗಳು ಮ್ಯಾನುಫ್ಯಾಕ್ಚರ್ ಆಗೋದು ಚೈನಾದಲ್ಲಿ. ಈಗ ಭಾರತ ಸಹ ಹಿಂದೆ ಬಿದ್ದಿಲ್ಲ. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಭರ್ಪೂರ ನಡೀತಾ ಇದೆ ಭಾರತದಲ್ಲೂ. ಚೈನಾದ ವಸ್ತುಗಳಿಲ್ಲದೆ ಅಮೆರಿಕ ಮಾರುಕಟ್ಟೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಡಾಲರ್ಗೆ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಬರೋದು? ಡಾಲರ್ಗೆ ಬೇಡಿಕೆ ಇದ್ದಾಗ. ಬೇಡಿಕೆ ಬರೋದು ಯಾವಾಗ? ಪ್ರತಿಯೊಂದು ದೇಶಗಳು ತಮ್ಮ ರಿಸರ್ವ್ ಕರೆನ್ಸಿಯನ್ನ ಡಾಲರ್ ನಲ್ಲಿ ಇಟ್ಟಾಗ. ಆದ್ರೆ ಯಾವಾಗ ಈ ಹುಚ್ಚಪ್ಪ ಟ್ರಂಪ್ ಅಧಿಕಾರಕ್ಕೆ ಬಂದೋ, ಈತನ ದುರಾಡಳಿತಕ್ಕೆ, ಗೂಂಡಾಗರ್ದಿಗೆ ಪ್ರಪಂಚ ರೋಸೋಗ್ಬಿಟ್ಟಿದೆ. ಒಂದೊಂದೇ ದೇಶಗಳು ಅಮೆರಿಕದ ಡಾಲರ್ ನಲ್ಲಿ ಇಟ್ಟಂತಹ ವಿದೇಶಿ ವಿನಿಮಯವನ್ನ ಗೋಲ್ಡ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾವೆ. ಇದು ಅಮೆರಿಕದ ಮೇಲೆ ಮಾಡ್ತಾ ಇರ್ತಕ್ಕಂಥ ಸೈಲೆಂಟ್ ವಾರು. ಟ್ರಂಪ್ ಅಧಿಕಾರಕ್ಕೂ ಬರೋದಕ್ಕೂ ಮುಂಚೆ ಅಮೆರಿಕದ ಡೆಟ್ $36 ಟ್ರಿಲಿಯನ್ ಇತ್ತು. ಈ ಪುಣ್ಯಾತ್ಮ ಅಧಿಕಾರಕ್ಕೆ ಬಂದ ನಂತರ 2025 ಡಿಸೆಂಬರ್ ಹೊತ್ತಿಗೆ +$2 ಟ್ರಿಲಿಯನ್ ಆಡ್ ಆಗಿದೆ. $38 ಟ್ರಿಲಿಯನ್ ಡೆಟ್ ಇರೋದು ಅಮೆರಿಕದ್ದು. ಕಾರ್ಪೊರೇಟ್ ಲೋನು, ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ ಸೇರಿ ಹೇಳೋದಾದ್ರೆ ಡೆಟ್ ಟು GDP ರೇಷಿಯೋ 360% ಇರೋದು ಅಮೆರಿಕದ್ದು. ಇನ್ನ ಭಾರತ, ಜಪಾನ್, ಚೀನಾ, ಸೌತ್ ಕೊರಿಯಾ ಸೇರಿ ಚಕ್ಮಾ ಕೊಟ್ಟವು ಅಂದ್ರೆ ತೆಗೆದುಕೊಂಡಿರ್ತಕ್ಕಂತ ಸಾಲಕ್ಕೆ ಬಡ್ಡಿ ಕೊಟ್ಟೋದಕ್ಕೂ ಸಾಧ್ಯ ಇಲ್ಲ ಅಮೆರಿಕಕ್ಕೆ. ಅಂತ ಪರಿಸ್ಥಿತಿ ಬರುತ್ತೆ. ಅಂತ ಟ್ರ್ಯಾಪ್ ಅಲ್ಲಿ ಬಿದ್ದಿರೋದು. ಯಾಕಂದ್ರೆ ವೆನಿಜುವೆಲಾಗೆ ಆದ ಪರಿಸ್ಥಿತಿ ನಾಳೆ ನಮಗೂ ಬರಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈತ ಗುಂಡಾ ರೀತಿ ವರ್ತನೆ ಮಾಡ್ತಾನೆ. ಬಲಿಷ್ಠ ಸೈನ್ಯ ಐತೆ ನಂದು, ಬಲಿಷ್ಠ ಅರ್ಥವ್ಯವಸ್ಥೆ ಇದೆ ಅಂದ ಮಾತ್ರಕ್ಕೆ ಪ್ರಪಂಚದ ಮೇಲೆ ಏರಿ ಹೋಗೋದಾ? ನೀವು ನಂಬ್ತಿರೋ ಬಿಡ್ತಿರೋ, ಈಗ ಆಲ್ರೆಡಿ ಚೀನಾ $350 ಬಿಲಿಯನ್ ಟ್ರೆಜರಿ ಬಿಲ್ ಗಳನ್ನ ವಾಪಸ್ ಕೊಟ್ಟಿದೆ ಅಮೆರಿಕಕ್ಕೆ.
ನಿಮ್ಮ ಡಾಲರ್ ನ ನೀವೇ ಇಟ್ಕೊಳ್ಳಿ, ನಮಗದರ ಅಗತ್ಯ ಇಲ್ಲ ಅಂತ ಟ್ರಂಪ್ ಮುಖಕ್ಕೆ ಎಸೆದು ಬಂದಿದೆ ಚೀನಾ. ನೀವು ನಂಬ್ತಿರೋ ಬಿಡ್ತಿರೋ, ಸೌದಿ ಅರೇಬಿಯಾ ಮತ್ತು ಜಪಾನ್ ಯುವಾನ್ ನಲ್ಲಿ ಟ್ರೇಡ್ ಮಾಡ್ತಾ ಇದಾವೆ. ಸೌದಿ ಅರೇಬಿಯಾ ಅಮೆರಿಕದ ಮಿತ್ರ ರಾಷ್ಟ್ರ, ನೆನ್ಪಿಟ್ಕೊಳ್ಳಿ. ಬ್ಲಾಕ್ ರಾಕ್ ಅನ್ನುವ ಕಂಪನಿ ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡಿದಂತಹ $2.1 ಟ್ರಿಲಿಯನ್ ನ ಹೊರ ತೆಗೆದಿದೆ ಅಂದೆ. ಈ $2.1 ಟ್ರಿಲಿಯನ್ ಯಾಕೆ ಗೊತ್ತಾ? ಮೊನ್ನೆ ಟ್ರಂಪ್ ಸೌದಿ ಅರೇಬಿಯಾ ಮತ್ತು ಯುಎಇಗೆ ವಿಸಿಟ್ ಮಾಡಿದಾಗ ಡೀಲ್ ಮಾಡಿಕೊಂಡು ಬಂದಿದ್ದ $2.1 ಟ್ರಿಲಿಯನ್ ಮೊತ್ತಕ್ಕೆ. ಈಗ ಬ್ಲಾಕ್ ರಾಕ್ ಸಹ ಅಷ್ಟೇ ಮೊತ್ತದ ಹೂಡಿಕೆಯನ್ನ ಅಮೆರಿಕದಿಂದ ಹೊರತೆಗೆದಿದೆ. ಈ ಕಡೆ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ಅಷ್ಟೇ ಇನ್ವೆಸ್ಟ್ಮೆಂಟ್ ನ ಬ್ಲಾಕ್ ರಾಕ್ ಕಂಪನಿ ಅಮೆರಿಕದಿಂದನೇ ಹೊರತೆಗಿತು. ಐರನ್ ಲೆಗ್ ನೋಡಿ ಟ್ರಂಪ್ದು. ಈ ವ್ಯಕ್ತಿ ಅಧಿಕಾರಕ್ಕೆ ಬಂದಾಗಿನಿಂದ 70,000 ಅಮೆರಿಕನ್ನರು ನೌಕರಿ ಕಳ್ಕೊಂಡಿದ್ದಾರೆ. $2 ಟ್ರಿಲಿಯನ್ ಸಾಲ ಜಾಸ್ತಿ ಮಾಡಿದಾನೆ ಪುಣ್ಯಾತ್ಮ. ಇದೇ ವರ್ಷ ಎಂಡಲ್ಲಿ ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಇದೆ, ಬರೆದಿಟ್ಕೊಂಡ್ಬಿಡಿ. ಟ್ರಂಪ್ ಸೋಲೋದು ಗ್ಯಾರಂಟಿ. ಪ್ರತಿಪಕ್ಷ ಇಂಪೀಚ್ಮೆಂಟ್ ತಂದು ಈತನನ್ನ ವೈಟ್ ಹೌಸ್ ಇಂದ ಎತ್ತಿ ಹೊರಗೆಸಿತಾರೆ. ಬ್ಲಾಕ್ ರಾಕ್ ನಂತಹ ಪ್ರತಿಷ್ಠಿತ ಕಂಪನಿನೇ $2 ಟ್ರಿಲಿಯನ್ ಹೊರ ತೆಗೆದಿದೆ ಅಂದ್ರೆ ಅರ್ಥ ಏನು? ಅಲ್ಲಿ ದುಡ್ಡು ಹಾಕಿದ್ರೆ ಲಾಸ್ ಆಗುತ್ತೆ ಅಂತ ತಾನೆ. ಯಾಕಂದ್ರೆ ಈ ವ್ಯಕ್ತಿ ಬೆಳಗ್ಗೆ ಒಂದ್ ರೀತಿ ಯೋಚನೆ ಮಾಡಿ, ಮಲಗುವ ಮುಂಚೆ ಒಂದ್ ರೀತಿ ಯೋಚನೆ ಮಾಡಿ, ಮತ್ತೆ ಬೆಳಗ್ಗೆ ಎದ್ದು ಮತ್ತೊಂದ್ ರೀತಿ ಡಿಸಿಷನ್ ತೆಗೆದುಕೊಳ್ಳೋದು. ಈ ರೀತಿ ಮೂಡ್ ಸ್ವಿಂಗ್ ಆಗುವ ವ್ಯಕ್ತಿಯ ಜೊತೆಗೆ ಯಾರು ತಾನೇ ವ್ಯಾಪಾರ ಮಾಡೋದಕ್ಕೆ ಇಷ್ಟಪಡ್ತಾರೆ ಸ್ವಾಮಿ? ಅಮೆಜಾನ್, ಗೂಗಲ್, ಮೈಕ್ರೋಸಾಫ್ಟ್, ಟೆಸ್ಲಾದಂತಹ ಅಮೆರಿಕದ ದೈತ್ಯ ಕಂಪನಿಗಳು ತಮ್ಮ ಹೂಡಿಕೆಯನ್ನು ಅಮೆರಿಕದಿಂದ ತೆಗೆದು ಸಿಂಗಾಪುರ ಮತ್ತು ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾನ್ ನಿಮಗೆ ಮೊನ್ನೆ ಒಂದು ಡಾಟಾ ಹೇಳಿದೆ. ಭಾರತದಲ್ಲಿ ಹೂಡಿಕೆ ಮಾಡಿದ್ರೆ ರಿಟರ್ನ್ ಎಷ್ಟಿದೆ ಗೊತ್ತಾ? 15%. ಅಮೆರಿಕ 2ನೇ ಸ್ಥಾನದಲ್ಲಿರೋದು. ಹೂಡಿಕೆದಾರರು ಲಾಭಕ್ಕೆ ತಾನೇ ಹೂಡಿಕೆ ಮಾಡೋದಕ್ಕೆ ಮುಂದಾಗೋದು. ಯಾವ ದೇಶ ಲಾಭ ಕೊಡೋದು? ಭಾರತ. ಅಮೆರಿಕಕ್ಕೆ ಲೋನ್ ಕೊಡ್ತಾ ಇದ್ದಂತಹ ಕ್ರೆಡಿಟರ್ಸ್ ಸಹ ಅಮೆರಿಕಕ್ಕೆ ಸಾಲ ಕೊಡೋದನ್ನು ನಿಲ್ಸಿದ್ದಾರೆ. ಕೊಟ್ಟಿರೋ ಸಾಲಕ್ಕೆ ಬಡ್ಡಿ ಕಟ್ಟಿದ್ರೆ ತಾನೆ. ಸುಮಾರು ವರ್ಷಗಳೇ ಆಗೋಯ್ತು ಅಮೆರಿಕ ಡಾಲರ್ ಪ್ರಿಂಟ್ ಮಾಡೋದ್ ಬಿಟ್ಟು. ಆದ್ರೆ ಈ ಐರನ್ ಲೆಗ್ ನ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಪ್ರತಿದಿನ $38 ಬಿಲಿಯನ್ ಕರೆನ್ಸಿ ಪ್ರಿಂಟ್ ಮಾಡ್ತಾ ಇದೆ ಅಮೆರಿಕ. ಕಾರಣ ಏನು ಅನ್ಕೊಂಡಿದ್ದೀರಾ? ಇಂಟ್ರೆಸ್ಟ್ ಪೇ ಮಾಡೋದಕ್ಕೆ. ಯದ್ವಾ ತದ್ವಾ ಕರೆನ್ಸಿ ಪ್ರಿಂಟ್ ಮಾಡಿದ್ರೆ ಅರ್ಥವ್ಯವಸ್ಥೆ ಹಳ್ಳ ಹಿಡ್ದೋಗುತ್ತೆ. ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ, ಇನ್ಫ್ಲೇಷನ್ ಆಗಸ ಮುಟ್ಟುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಚಿನ್ನ ಬೆಳ್ಳಿಯ ರೇಟ್ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಯಾಕೆ ಅನ್ಕೊಂಡಿದ್ದೀರಾ? ಎಲ್ಲ ದೇಶಗಳು ತಮ್ಮ ವಿದೇಶಿ ವಿನಿಮಯವನ್ನ ಡಾಲರ್ ನಿಂದ ಚಿನ್ನ ಬೆಳ್ಳಿಗೆ ಕನ್ವರ್ಟ್ ಮಾಡ್ತಾ ಇರೋದ್ರಿಂದ. ಫಾರ್ ಎಕ್ಸಾಂಪಲ್, ಭಾರತದಂತಹ ಒಂದು ದೊಡ್ಡ ದೇಶ 100 ಟನ್ ಗಟ್ಲೆ ಚಿನ್ನವನ್ನ ಅಟ್ ಎ ಟೈಮ್ ಪರ್ಚೇಸ್ ಮಾಡ್ತು ಅಂದ್ರೆ ಆಬ್ವಿಯಸ್ಲಿ ಚಿನ್ನದ ರೇಟು ಜಾಸ್ತಿ ಆಗುತ್ತೆ ತಾನೆ. ಅದೇ ಈಗ ಆಗ್ತಾ ಇರೋದು ಕೂಡ. ಇಷ್ಟು ದಿವಸ ಅಮೆರಿಕ ದಾದಾಗಿರಿ ಗುಂಡಾಗರ್ದಿ ಮಾಡ್ತಾ ಇದ್ದಿದ್ದೆ ಡಾಲರ್ ನ ಸಾರ್ವಭೌಮದಿಂದ. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಚೀನಾ ಆಲ್ಮೋಸ್ಟ್ ಆಲ್ ಡಾಲರ್ ನಲ್ಲಿ ವ್ಯವಹಾರ ಮಾಡೋದನ್ನೇ ಬಂದ್ ಮಾಡಿಬಿಟ್ಟಿದೆ. ಅಮೆರಿಕ ವೆನಿಜುವೆಲಾನ ಕಬ್ಜಾ ಮಾಡೋದಕ್ಕೂ ಮುಂಚೆ ತನ್ನಲ್ಲಿ ಇದ್ದ ತೈಲದ 75%ರಷ್ಟನ್ನ ವೆನಿಜುವೆಲಾ ಚೀನಾಕ್ಕೆ ಮಾರ್ತಾ ಇದ್ದಿದ್ದು. ಈ ವ್ಯವಹಾರ ಲೋಕಲ್ ಕರೆನ್ಸಿನಲ್ಲಿ ನಡೀತಾ ಇದ್ದಿದ್ದು. ರಷ್ಯಾದ ಜೊತೆಗಂತೂ ಚೀನಾ ಲೋಕಲ್ ಕರೆನ್ಸಿನಲ್ಲೇ ವ್ಯಾಪಾರ ಮಾಡೋದು. ಡಾಲರ್ ಅತಾಪತ ಇಲ್ಲ. ಇದರಿಂದ ಯಾರಿಗ್ ಲಾಸ್ ಆಗೋದು? ಅಮೆರಿಕಕ್ಕೆ. ಹಾಗಾಗಿ ನೋಡಿ, ವೆನಿಜುವೆಲಾದ ಮೇಲೆ ಅಮೆರಿಕ ಕಬ್ಜಾ ಮಾಡಿ ಚೀನಾಕ್ಕೆ ಆಯಿಲ್ ಸಿಗದಂತೆ ಮಾಡ್ತು. ಈಗ ಆಯಿಲ್ ಬೇಕು ಅಂದ್ರೆ ಚೀನಾ ಡಾಲರ್ ಅಲ್ಲೇ ವ್ಯವಹಾರ ಮಾಡ್ಬೇಕಾಗತ್ತೆ. ಇರಲಾರದವರು ಇರುವೆ ಬಿಟ್ಕೊಂಡ್ರು ಅಂದಂತೆ ಯಾರಿಗೂ ಕೇಡನ್ನು ಬಯಸದ ಭಾರತಕ್ಕೆ 500% ಟ್ಯಾರಿಫ್ ಹಾಕಿ ಭಾರತವನ್ನು ಎದುರಾಕೊಂಡ್ಬಿಟ್ಟ ಹುಚ್ಚಪ್ಪ ಟ್ರಂಪ್. ಈಗ ನಾವು ಬಾರಿಸಿದ್ರೆ ಕತೆ ಏನಾಗಬೇಡ ಅಮೆರಿಕದ್ದು. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.